आज बीजापुर में जो है कोर्ट कलब की शुरुआत जो आज से हो रही है, लेकिन आज यहाँ पहली बार देखा गया है कि कोर्ट के सामने जो है डिस्ट्रिक्ट कोर्ट के सामने तमाम जो वकाला हैं, एडवोकेट्स हैं, क्लाइंट्स हैं, वो पूरे जो है रोड पर ठहरे हुए हैं। और क्या समस्या है, हाईकोर्ट गाइडलाइंस के हिसाब से इनके कहने के मुताबिक जो है जो आर्गूमेंट होता है जो उसी एक ही वकील को अंदर जाने की परमिशन है, लेकिन इसके खिलाफ ये लोग यहाँ पर रास्ते पर तमाम वकील हैं, क्लाइंट्स हैं, सब जमा होकर ठहरे हैं। आइए क्या माजरा है, हमारे साथ मौजूद हैं बार एसोसिएशन के अध्यक्ष काशनी सर, इन्हीं से बात करते हैं। ಈಗ ಹೈಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಈ ಟೋಟಲ್ ಕೋರ್ಟ್ನಾಗ ಎಷ್ಟು ಅದಾವ್ರಿ ನಮ್ಮ ಕೋರ್ಟ್ ಅದರೊಳಗೆ ಅರ್ಧ ಅಂದ್ರೆ 10 ಇದ್ರೆ 5 ಕೋರ್ಟ್ ಮಾತ್ರ ಇವತ್ತು ಅಲ್ಟರ್ನೇಟಿವ್, ಇವತ್ತು 5 ಕೋರ್ಟು ನಾಳೆಗೆ ಇವತ್ತು ಯಾವ ಸಿಟ್ಟಿಂಗ್ ಇಲ್ಲ, ಅವು ನಾಳೆ ಸಿಟ್ಟಿಂಗ್ ಅದಾವೆ. ಇದು ಏನದ ಜೂನ್ 12 ತನಕ ಇದೊಂದು ಅರೇಂಜ್ಮೆಂಟ್ ಮಾಡಿ ಕೆಲವೊಂದು ಡೈರೆಕ್ಷನ್ಸ್ ಅವ್ರು ಕಳ್ಸ್ಯಾರ ಹೈಕೋರ್ಟ್ನವ್ರು. ಅದಕ್ಕೆ ಏನದ ದಿನ ಮುಂಜಾನೆ 10 ಕೇಸು, ಮಧ್ಯಾಹ್ನ ಸೆಷನ್ 10 ಕೇಸು, ಓನ್ಲಿ ಫಾರ್ ಹಿಯರಿಂಗ್ ಆ್ಯಂಡ್ ಆರ್ಗ್ಯುಮೆಂಟ್ ಅಷ್ಟೇ ತೋತಾರು. ಮತ್ತು ಯಾವುದೇ ಪಕ್ಷಗಾರಿಗೆ ಒಳಗೆ ಬಿಡಂಗಿಲ್ಲ, ಮತ್ತು ಎಲ್ಲ ವಕೀಲರಿಗೂ ಒಳಗೆ ಬಿಡಂಗಿಲ್ಲ. ಮತ್ತು ಸಾಹೇಬ್ರದ್ದು ಆಫೀಸರ್ಸ್, ಜುಡಿಷಿಯಲ್ ಆಫೀಸರ್ಸ್ ಗಾಡಿ ಅಷ್ಟೇ ಬಿಟ್ಟು ಸ್ಟಾಫ್ ಗಾಡಿ ಮತ್ತು ನಮ್ಮ ವಕೀಲರ ಗಾಡಿ ಯಾವುದಕ್ಕೂ ಒಳಗೆ ಪ್ರವೇಶ ಅವಕಾಶ ಇಲ್ಲ. ಅದಕ್ಕೆ ಯಾವ್ಯಾವ ಕೇಸ್ ಪೋಸ್ಟಿಂಗ್ ಆಗ್ಯಾವು ಆ ವಕೀಲರಿಗೆ ಏನದ ಇಂಟಿಮೇಷನ್ ಮುಂಚಿತವಾಗಿ ನಾಳೆಗೆ ಇವತ್ತು ಕೇಸ್ ಪೋಸ್ಟ್ ಆಗಿದ್ರೆ ಇವತ್ತೇ ಅವರಿಗೆ ಫೋನ್ ಮುಖಾಂತರ, ಮೆಸೇಜ್ ಮುಖಾಂತರ, ಅದಲ್ಲದೆ ಮತ್ತು ಬೋರ್ಡಿಗೂ ಅಲ್ಲಿ ಲಿಸ್ಟ್ ಹಚ್ತಾರೆ. ಆ ಪ್ರಕಾರ ಇದ್ದಂಥ ವಕೀಲರು ಅವರಿಬ್ಬರು ವಕೀಲರು ಮಾತ್ರ ಇಲ್ಲಿ ಪರ್ಮಿಷನ್ ಅವರು ಬೆಳಗಿನ ಸೆಷನ್ ಇದ್ದವ್ರು ಬೆಳಗಿನ ಅವರಿಗೆ, ಮಧ್ಯಾಹ್ನ ಸೆಷನ್ ಇದ್ದವ್ರು ಮಧ್ಯಾಹ್ನ, ಮತ್ತು ಯಾವ ಪಕ್ಷಗಾರಿಗೂ ಅವಕಾಶ ಇಲ್ಲ. ಅಕಸ್ಮಾತ್ ವಕೀಲರು ಅಲ್ಲಿ ಒಳಗೆ ಹೋಗೋದು ಯಾವುದೇ ತಾಂತ್ರಿಕ ತೊಂದರೆಯಿಂದ ಅವರ ಒಳಗೆ ಹಾಜರಾಗೋದು ಆಗ್ಲಿಕ್ಕಂದ್ರೂ ಕೇಸ್ ಏನದು ಅಡ್ಜಾರ್ ಮಾಡ್ತಾರೆ, ಹೊರತಾಗಿ ಯಾವುದೇ ರೀತಿ ಅಡ್ವಾನ್ಸ್ ಮಾಡೋದು. ಅದಕ್ಕೆ ದಯಮಾಡಿ ಪಕ್ಷಗಾರಾಗಲಿ ವಕೀಲರಾಗಲಿ ದಯಮಾಡಿ ಇಲ್ಲಿ ಕೋರ್ಟ್ ಮುಂದೆ ಯಾರು ನಿಂತ್ಕೋಬಾರ್ದು. ದಯಮಾಡಿ ಅವ್ರಿಗೆ ನಾನು ಎಲ್ಲರಿಗೂ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯಮಾಡಿ ತಮ್ಮ ಮನೆಗೆ ಹೋಗಬೇಕು. ತಮಗೇನು ಇದು ಬರ್ತೈತಿ, ತಮ್ಮದು ಯಾವಾಗ ಡೇಟ್ ಪ್ರೊಸೀಜರ್ ಮೆಸೇಜ್ ಬರ್ತೈತಿ ಅವಾಗ ಅಷ್ಟೇ ತಾವು ಇಲ್ಲಿ ಕೋರ್ಟ್ ಮುಂದೆ ಹಾಜರಾಗಬೇಕು. ಈಗ ಯೂಶ್ವಲಿ ಹೈಕೋರ್ಟ್ನಾಗ ಏನಿರ್ತಾವೆ ಡೈಲಿ ಇದೇ ಟೈಪ್ ಸಿಸ್ಟಮ್ ಐತಲ್ಲಿ. ಅಲ್ಲಿ ಆದ್ರೆ ನಮ್ಮಲ್ಲಿ ಟ್ರಯಲ್ ಕೋರ್ಟ್ನಾಗ ಏನದ ಎಲ್ಲ ಕೇಸನ್ನು ದಿನಾಲು 100, 50, 60, 100 ಕೇಸ್ ಪೋಸ್ಟಿಂಗ್ ಇರ್ತಾವೆ. ಈಗೇನದ ಪ್ರಿಪೇರ್ ಮಾಡಿ ಹಿಯರಿಂಗ್ ಇದ್ದು ಅಷ್ಟೇ 20 ಕೇಸ್ ಬೋರ್ಡಿತ್ತು ಅಂತ ಅವನು ಸ್ವಲ್ಪ ಮೆಸೇಜ್ ಮಾಡಿದ್ದು ಕಂಪ್ಲೀಟ್ಲಿ ನ್ಯೂ ಸಿಸ್ಟಮ್ ಟು ಅವರ್ ಟ್ರಯಲ್ ಕೋರ್ಟ್ಸ್. ಅದಕ್ಕೂ ಸ್ವಲ್ಪ ಇವತ್ತು ದಿನ ಸಮಸ್ಯೆ ಆಗೈತಿ. ನಾಳೆಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಯಾವುದೇ ರೀತಿ ವಕೀಲರು ಇಲ್ಲಿ ಕ್ರೌಡ್ ಆಗೋದಿಲ್ಲ. ಇವತ್ತು ಹೊಸದಾಗಿದ್ದೆ ಅಂದರೆ ಎಲ್ಲ ವಕೀಲರಿಗೆ ಮೆಸೇಜ್ ಮುಟ್ಲಾರ ಸಂಬಂಧ ಎಲ್ಲರಿಗೆ ಒಳಗೆ ಪ್ರವೇಶ ಐತೆ ತಿಳ್ಕೊಂಡು ತಪ್ಪು ಗೈಡ್ಲೈನ್ಸ್ ಬಂದಾರ. ಮತ್ತು ಅವರಿಗೆಲ್ಲ ವಿನಂತಿ ಮಾಡ್ಕೊಂಡದ ನಮ್ಮ ವಕೀಲರು ಏನದ ಇದಕ್ಕೆ ಕೋಆಪ್ರೇಟ್ ಮಾಡ್ತಾರೆ ಹೈಕೋರ್ಟ್ ಸಿಸ್ಟಮ್ಗೆ. ಅದಕ್ಕೆ 12ನೇ ತಾರೀಕು ತನಕ ಈ ಸಿಸ್ಟಮ್ ಮುಂದುವರಿತೈತಿ. 15 ಏನದ ಮತ್ತೆ ಆ್ಯಸ್ ಯೂಶುವಲ್ ಮೊದಲು ಏನು ಇನಿಷಿಯಲ್ ಇದ್ದು ಆ ಪ್ರಕಾರ ಸ್ಟಾರ್ಟ್. ಈಗ ಹೊಸ ಕೇಸ್ ಫೈಲಿಂಗ್ ಮಾಡಬೇಕು, ಹೊಸ ಕೇಸ್ ಫೈಲಿಂಗು, ಅಡ್ವಾನ್ಸ್ಮೆಂಟು, ಬೇಲ್ ಹಾಕ್ಬೇಕು, ಯಾವಾಗ ನಾವು ಅಡ್ವಾನ್ಸ್ಮೆಂಟ್ ಕೊಡಬೇಕು. ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ಎಲ್ಲರಿಗೆ. ಅವ್ರು ಏನದ ಮುಂದೆ ಅದನ್ನು ತೊಗೊಂಡು ಬೋರ್ಡಿಗೆ ತೊಗೊಂಡು ನಿಮಗೆ ಇಂಟಿಮೇಷನ್ ಮಾಡ್ತಾರೆ, ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾರೆ. ಮತ್ತು ಮೆಸೇಜ್ ಇರ್ಲಾರ್ದ ವಕೀಲರಿಗೆ ಏನದ ಇಲ್ಲಿ ಬೋರ್ಡ್ ಹಚ್ಚಿರ್ತಾರೆ, ಅದನ್ನ ನೋಡ್ಕೊಂಡು ಕೇರಿ ಆ ಪ್ರಕಾರ ಮಾಡ್ತಾರೆ. ಏನು ಗೈಡ್ಲೈನ್ಸ್ ಅದ ಅದು ಫಾಲೋ ಮಾಡಿ. ಅಡ್ವೊಕೇಟ್ ಎಲ್ಲ ಒಂದು ರಿಕ್ವಿಸಿಷನ್ ಅಧ್ಯಕ್ಷರಿಗೆ ನಾವು ಬರ್ದೀವಿ. ಏನಂದ್ರೆ ನಮಗೆ ಕಂಪ್ಲೀಟ್ ಒಳಗೆ ಹೋಗೋದು ಅವಕಾಶ ಮಾಡಬೇಕು, ಅದು ವ್ಯವಸ್ಥೆ ಮಾಡಿ. ಇಲ್ಲಾಂದ್ರೆ ಟೋಟಲಿ ಕೋರ್ಟ್ ಬಂದ್ ಮಾಡಿ. ಎಷ್ಟು ಮಾಡಿ ಗೈಡ್ಲೈನ್ಸ್ ಹೆಂಗೆ ಬಂದ ಯಾಕಂದ್ರೆ ಇವತ್ತು ನಮ್ಮ ಕೇಸ್ ಬೇಡಿಕೆ ಒಂದ್ ಮಿನಿಟ್ ಅಂದ್ರೆ ಇವತ್ತು ನಮ್ಮ ಕೇಸ್ ಅದ ಆದ್ರೂ ಅವ್ರು ಒಳಗೆ ಬಿಡಂಗಿಲ್ಲ. ಹಂಗಿಲ್ಲ, ನಿಮಗೆ ಮೆಸೇಜ್ ಬರ್ತಾವಲ್ಲ ಸರ್ ಕೇಸ್ ಇದ್ರೆ. ಯಾವ ಕೇಸ್ उनके सामने ನಮ್ಮ ಅಭಿಪ್ರಾಯ ಕೇಳ್ರಿಲ್ಲ. ಈಗ ನಮ್ಮ ಅಧ್ಯಕ್ಷರು ಏನ್ ಹೇಳಿದ್ರಿ, ಒಂದು ರಿಕ್ವಿಸಿಷನ್ ಬರೋದ ನಮ್ಗೆ ಕೊಡ್ರಿ ಅಂತ ಕೌನ್ಸಿಲ್ ಆಫ್ ಇಂಡಿಯಾ ನಾವು ಬರ್ದೀವಿ. ಈಗ ಇವ್ರಿಗೆ ನಿಮ್ಮ ಸಮಕ್ಷ ಕೊಡ್ತೀವಿ. ಇವರು ಇದು ಫಾರ್ವರ್ಡ್ ಮಾಡಿ ದಯವಿಟ್ಟು ಈ ಅಡ್ವೊಕೇಟ್ಸ್ ಎಲ್ಲ ಒಳಗೆ ಹೋಗೋದು ವ್ಯವಸ್ಥೆ ಹೋಗುವ ವ್ಯವಸ್ಥೆ ಮಾಡಿ. ಅವ್ರು ಹೇಳ್ತಾರೆ ಕೇಸ್ ಅದಾವ ಅಂತ, ಅವ್ರಿಗೆ ಒಳಗೆ ಬಿಡ್ಲಾಕತ್ತಿಲ್ಲ ಅಂತ. ಇಲ್ಲ, ಆ ಪ್ರಕಾರ ಏನಿಲ್ಲ. ಅವ್ರು ಏನು ಮಾಡ್ಯಾರ, ಮೊದಲು ಏನಾಗೈತಿ ಕೇಸ್ ಮೊದಲು ಒಂದು ಬೋರ್ಡ್ ಬೇರೆ ಮಾಡಿದ್ರು, ಎವಿಡೆನ್ಸ್ ಇದ್ದಿದ್ದು ಆರ್ಗ್ಯುಮೆಂಟ್. ಆದರೆ ಸಾಹೇಬ್ರು ಈಗ ಏನು ಮಾಡ್ಯಾರ, ಮತ್ತು ಕೋರ್ಟ್ನವರು ಒಂದು ಪ್ರೆಸ್ ಲಿಸ್ಟ್ ಮಾಡಿ ಅವರು ಪ್ರೆಸ್ ಲಿಸ್ಟ್ ನೋಡ್ಕೊಂಡು ಅವರು ಮೊದಲು ಏನು ಇಮೇಲ್ ಬರ್ತಾವ್ರಿ, ಮೊದಲ ಹಳೆ ಡೈರಿ ಆ ಪ್ರಕಾರ ಕೇಸ್ ಇರ್ಬೋದು. ಅದು ಎವಿಡೆನ್ಸ್ಗಿತ್ತು ಅಂತಂದ್ರೆ ಬಿಡಂಗಿಲ್ಲ, ಕ್ರಾಸಿಗಿತ್ತು ಅಂದ್ರೆ ಬಿಡಂಗಿಲ್ಲ. ಹಿಯರಿಂಗ್ ಆರ್ಗ್ಯುಮೆಂಟ್ ಇದ್ದು ಮತ್ತು ಪ್ರೆಸ್ ಲಿಸ್ಟ್ ಮಾಡಿ ಕಾಜ್ ಲಿಸ್ಟ್ ಏನದ ಆ ಕಾಜ್ ಲಿಸ್ಟ್ ಪ್ರೆಸ್ ಮೇನ್ ಗೇಟಿಗೆ ಎಲ್ಲ ವಕೀಲರು ಒಳಗೆ ಹೋಗೋದನ್ನು ಬಂದ್ ಮಾಡ್ಸ್ಯಾರ. ಅದರಿಂದ ಭಾಳ ಜನರಿಗೆ ತೊಂದರೆ ಆಗ್ಯದ. ಈಗ ಏನಾಗ್ಯದ, ಅವರು ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಮುಂಜಾನೆ 10 ಕೇಸ್ ನಡೆಸಬೇಕು, ಸಂಜೆ ಮಾಡಿ 10 ಕೇಸ್ ನಡೆಸಬೇಕು, ಆಲ್ಟರ್ನೇಟಿವ್ ಕೋರ್ಟ್ ಈ ಒಂದು ವ್ಯವಸ್ಥೆ ಮಾಡ್ಯಾರ. ಇದರಿಂದ ಏನಾಯ್ತು ತೊಂದರೆ ಆಗ್ಯದಂದ್ರೆ ADM ಸೆಕ್ಷನ್ದಾಗ ವಕೀಲರು ಏನು ಕೆಲಸ ಇರ್ತಾವ್ರಿ, ಸರ್ಟಿಫೈಡ್ ಕಾಪಿ ಅನ್ಬೋದು ಅಥವಾ ಒಂದು ಪೇಮೆಂಟ್ ಅನ್ಬೋದು,
ಅಥವಾ ಮತ್ತೊಂದು ಫೈಲಿಂಗ್ ಅನ್ನಬಹುದು, ಏನಾದರೂ ಯಾವುದೇ ಒಂದು EDM ಸೆಕ್ಷನ್ದಾಗ ಕೆಲಸ ಇದ್ದು ಅಂದ್ರೆ ಯಾವ ವಕೀಲರದು ಏನೂ ಕೆಲಸ ಇಲ್ಲ. ಪಕ್ಷಗಾರ ಏನಂತಾರೆ, ಕೋರ್ಟ್ ವಕೀಲರು ಸಾಹೇಬ್ರೆ ಕೋರ್ಟ್ ಚಾಲು ಆಗ್ಯಾವಲ್ರಿ, ನೀವು ಒಳಗೆ ಹೋಗಿ ಕೆಲಸ ಯಾಕೆ ಮಾಡಂಗಿಲ್ಲ ರೀ ನಮ್ಗೆ ಕೇಳ್ತಾರೆ. ಪಕ್ಷಗಾರಿಗೆ ಇದು ಏನೂ ಗೊತ್ತಿರಂಗಿಲ್ಲ, ನಾವು ವಕೀಲರಾಗಿ ನಮ್ಗೆ ಗೊತ್ತಿರ್ತದೆ. ಮತ್ತು ನಮಗೂ ತೊಂದರೆ ಆಗ್ತೈತೆ ವಕೀಲರಿಗೆ. EDM ಸೆಕ್ಷನ್ದು ಕೆಲಸ ಆಗ್ಬೇಕಾದ್ರೆ ಕೋರ್ಟ್ ಹಾಲ್ನಾಗ ಹೋಗಾಕ ಲಿಸ್ಟ್ ಪ್ರಕಾರ ಹೋಗುನು ಅದಕ್ಕೆ ನಾವು ಒಪ್ತೀವಿ. ಹೈಕೋರ್ಟ್ ಆರ್ಡರ್ ಅದ, ಸುಪ್ರೀಂ ಕೋರ್ಟ್ನವ್ರು ಡೈರೆಕ್ಷನ್ ಕೊಟ್ಟರೆ, ಹೈಕೋರ್ಟ್ನಾಗ ಕೊಟ್ಟರೆ ಒಪ್ತೀವಿ ನಾವು. ನಮ್ದು ಏನೋ ವಕೀಲರು ಎಲ್ಲ ವಕೀಲರು ಬಳಗದ್ದು ಒಂದು ಬೇಡಿಕೆ ಅಂತಂದ್ರೆ EDM ಸೆಕ್ಷನ್ದಾಗ ಏನು ಕೆಲಸ ಅದಾವ ಅಲ್ಲಿ ಮಿಸ್ಲೇನಿಯಸ್ ವರ್ಕ್ ಅದಾವ. ಆ ಮಿಸ್ಲೇನಿಯಸ್ ವರ್ಕ್ ಮಾಡಕ್ಕೆ ರಿಜಿಸ್ಟ್ರಿ ಜನರಲ್ ಅವರಾಗಲಿ ಹೈಕೋರ್ಟ್ನವರಾಗಲಿ ಪರ್ಮಿಷನ್ ಕೊಡಬೇಕಂತ ಎಲ್ಲ ವಕೀಲರ ಮೂಲಕ ನಮ್ಮದು ಮನವಿ ಅದ. ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಪ್ರತಿ ಕೋರ್ಟ್ನಾಗ 10 ಮಂದಿ ಏನು ಅವ್ರು ಲಿಸ್ಟ್ ಮಾಡ್ಯಾರಲ್ರಿ, 10 ಕೇಸ್ ನಡ್ಸಕ್ಕೆ ಮಾರ್ನಿಂಗ್ ಮತ್ತು ಮಧ್ಯಾಹ್ನ ಸೆಷನ್ ಹತ್ತತ್ತ ಅದು ಇರಲಿ ಒಪ್ತೀವಿ ನಾವು. ಬಟ್ ಅಟ್ಲೀಸ್ಟ್ ನಾವು ಕೋರ್ಟ್ ಕ್ಯಾಂಪಸ್ನಾಗ EDM ಸೆಕ್ಷನ್ದಾಗ ಸ್ವಲ್ಪ ಹೋಗೋದು, ಅಲ್ಲಿ ಏನದ ಸಿಸ್ಟಮ್ ಅದನ್ನು ನಮ್ಮ ಕೆಲಸ ಮಾಡ್ಕೊಳ್ಳೋಕೆ परमिशन। यहाँ पर आप देख सकते हैं कि कोर्ट का जो मेन गेट है वो पूरी तरह से लॉक किया गया है, लेकिन यहाँ पर आप देख सकते हैं किसी को भी एंट्री नहीं दी जा रही है। आइए हमारे साथ यहाँ सीनियर एडवोकेट सुतार साहब यहाँ पर मौजूद हैं, इन्हीं से बात करते हैं। सर क्या मामला है? मामला ये है कि आज जो है अनलॉक डाउन किया गया है। जब एवरी ऑफिस इज ओपन, सारे बाजार खुल गए हैं, सारे ऑफिस खुल गए हैं, लेकिन यहाँ पर हमें ये कहा जा रहा है कि वकीलों को प्रवेश नहीं है। मैं ये कहता हूँ कि जब सारे ऑफिस खुले हैं, सारे गवर्नमेंट ऑफिस खुल गए हैं, तो फिर ये वकीलों की एंट्री क्यों नहीं है? भले हमको प्रैक्टिस करने इधर कोर्ट में जाने मत दीजिए, लेकिन हमारे बार में तो हम बैठ सकते हैं ना, बार एसोसिएशन में, उसके लिए भी क्यों बैन है? उनका कहना है कि हाईकोर्ट गाइडलाइंस के हिसाब से दिखाइए, हाईकोर्ट का गाइडलाइंस अगर है तो लॉयर्स को दिखाइए, शोजम। मेरे पास सुप्रीम कोर्ट का रूलिंग है, सुप्रीम कोर्ट से बड़ को तो हाईकोर्ट नहीं है ना। जी जी सुप्रीम कोर्ट का डायरेक्शन है कि लॉयर शुड बी अकोमोडेटेड इन देयर बार बोल के। हाँ, यू डोंट अलाउ देम इन द कोर्ट सर, बट एटलीस्ट दे शुड अलाउ टू सिट इन द बार में अगर नहीं बैठेंगे क्लाइंट। देखो हम भी यहाँ आए हैं कानून लोगों को इंसाफ देने के लिए। अगर हम इंसाफ देने के लिए अंदर नहीं जाएंगे, इंसाफ के लिए अगर हम नहीं लड़ेंगे तो लोगों को इंसाफ कैसे मिलने वाला है? अगर आप पुलिस को बोलेंगे यू डोंट गो इन द पुलिस स्टेशन, फाइट हो रहा बोले तो क्या बात है? अगर आप एक DC को बोलेंगे डोंट गो इन द ऑफिस, सिट आउटसाइड, वी आर द कोर्ट ऑफिसर और नॉट द बेगर, वी आर ही इज द प्रिसाइडिंग ऑफिसर एंड वी आर द कोर्ट ऑफिसर। यू मस्ट अलाउ अस एटलीस्ट इन द प्रिमाइसेस ऑफ द कोर्ट। ನಿಮ್ಮ ಕೋರ್ಟ್ನಲ್ಲಿ ಬ್ಯಾಡ ಅಂತಿರಲ್ಲ, ಬಿಡ್ರಿ, ಒಳಗಡೆ ನಾವು ಬರಲ್ಲ, ನಮ್ಮ ಪ್ರಿಮೈಸಸ್ನಲ್ಲಿ ಕರೀರಿ, ಒಳಗೆ ತಕ್ಕೋರಿ। तो बार एसोसिएशन के अध्यक्ष जो है वो भी रिक्वेस्ट कर रहे हैं लोगों को, वकीलों को, कि वो अपने अपने घर जाएं और जिसका नंबर है वही अंदर जाए। ठीक है भाई, नंबर जाने के लिए कोर्ट में जाना पड़ता है, बाहर में जाने के लिए नहीं है। बाहर जो है ना वकीलों की बैठने की जगह है, वहाँ पर यू मस्ट अलाउ द लॉयर्स टू सिट इन द बार। तो अभी आपकी गाड़ी को रोका गया है? हाँ, रोका गया है ना, साहब आ रहे हैं, DJ साहब आ नहीं रहे हैं। पुलिसों को कितनी परेशानी होती है बोलो। तो अभी हम उन्होंने आए तक रोलिंग दिखाया था, आप यहीं पर हाँ, तो साहब आके मिलने क्या बोलते देखेंगे। थैंक यू। Don't make it a discussion. I request that why should be allowed to sit in the bar? Don't allow them in the court, but not in the bar. Bar is ours. We are all the association. We are all the association members. We are all committee license in the bar. I am a president. Who will speak, that is a president. If president is not speaking, then he is not a president. Find him. I will not tell the president here. I will show you. I don't create it. तो एज़ पर गाइडलाइंस के हिसाब से यहाँ पर अगर हमें जानकारी मिली कि हाई कोर्ट के गाइडलाइंस के हिसाब से जो है 10 केस सुबह और 10 केस जो है दोपहर में चलाया जाएगा। उतने ही वकालों को, एडवोकेट्स को जो है सिर्फ वकीलों को अंदर एंट्रेंस दिया जाएगा। लेकिन यहाँ पर समस्या ये हो रही है कि तमाम दूसरे जो वकील्स हैं, एडवोकेट्स हैं, उनकी ये मांग रही है कि जो भी उनके सर्टिफाइड कापी हो या ऑफिशियल काम हो तो उन्हें अंदर जाने की इजाज़त दी जाए, प्रेमाइसिस के अंदर जाने की इस इजाज़त उन वकीलों को दी जाए। उनकी तरफ से भी ये डिमांड रखा गया है, क्योंकि सिर्फ वकालत ही नहीं बल्कि और दूसरे ऑफिशियली काम, बहुत से काम होते हैं जो उनको उस काम ऑफिस में जाने की इजाज़त दी जाए। इसी को लेकर आज तमाम जो पहला दिन है
पहला दिन है आज कोर्ट का, जो कोर्ट शुरुआत हुई है पहला दिन है। तमाम वकील रोड पे हैं, लेकिन अध्यक्ष उनके मनवी कर रहे हैं कि जिनका नंबर होगा, जिनको मैसेज दिया जाएगा, मेल आएगा, वो जिनका केस होगा वही एडवोकेट, वही वकील जो है कोर्ट के प्रेमाइसेस में एंटर होगा। अब इन वकीलों की गुजारिश को देखना है कहाँ तक इन्हें माना जाता है, क्या इन्हें अंदर जाने की परमिशन दी जाती है, क्या इनके डिमांड्स को पूरा किया जाता है। ये जो है आने वाला वक्त ही बताएगा।